ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ದೇವಸ್ಥಾನದ ಪವಾಡದ ಬಗ್ಗೆ ಹೇಳ್ತೀನಿ. ಯಾವ ದೇವಸ್ಥಾನ ಅಂತಂದ್ರೆ ಅದೇ ಶ್ರೀ ರೇಣುಕಾ ದೇವಿ ಯಲ್ಲಮ್ಮ ದೇವಸ್ಥಾನ, ಹೊನ್ನವಳ್ಳಿ, ತಿಪಟೂರು, ತುಮಕೂರು ತಾಲೂಕಿನಲ್ಲಿರೋದು. ಈ ದೇವಸ್ಥಾನದಲ್ಲಿ ಶ್ರೀ ಸಾಕ್ಷಾತ್ ಯಲ್ಲಮ್ಮ ದೇವಿನೇ ನೆಲೆಸಿದ್ದಾರೆ. ಈ ಒಂದು ದೇವಸ್ಥಾನದಲ್ಲಿ ನೀವೇನಾದ್ರೂ ನಿಮ್ಮ ಸಮಸ್ಯೆಗಳನ್ನ ತಗೊಂಡು ಮನಸ್ಸಿನಲ್ಲೇ ಅದ್ರ ಬಗ್ಗೆ ಬೇಡ್ಕೊಂಡು ಎರಡು ಜಾಗವನ್ನ ನೀವು ನೆನೆಸ್ಕೊಂಡ್ರೆ ಆ ಸಾಕ್ಷಾತ್ ದೇವಿನೇ ಬಂದು ಒಂದು ಜಾಗಕ್ಕೆ ಹೋಗಿ ನಿಲ್ಲುತ್ತೆ. ಆ ಜಾಗದ ಮೂಲಕ ನಿಮ್ಗೆ ಅರ್ಥ ಆಗೋದು ಏನು ಅಂತ ಅಂದ್ರೆ, ಆ ಒಂದು ಸಮಸ್ಯೆಯಿಂದ ನಿಮ್ಗೆ ಇರುವಂತಹ ಆಯ್ಕೆಗಳ ಮಧ್ಯೆ ನಿಮ್ಗೆ ಒಂದು ಕರೆಕ್ಟ್ ಆಗಿ ಏನ್ ಯೋಚನೆ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರೂ ಸಹ ಸಾಕ್ಷಾತ್ ದೇವಿನೇ ಬಂದು ಅದಕ್ಕೆ ಉತ್ತರವನ್ನ ನೀಡುತ್ತೆ. ಸೊ ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಸಹ ಈ ಒಂದು ದೇವಸ್ಥಾನಕ್ಕೆ ಹೋದ್ರೆ ಸಾಕ್ಷಾತ್ ದೇವಿನೇ ಬಂದು ನಿಮ್ಗೆ ಪರಿಹಾರವನ್ನ ಕೊಡುತ್ತೆ. ಇದನ್ನ ನಾವು ನಮ್ ಕಣ್ಣಾರೆ ನೋಡಿರೋದ್ರಿಂದ ಹೇಳ್ತಾ ಇದೀವಿ. ಆದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಸಹ ಆದಷ್ಟು ಬೇಗ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ತಿಪಟೂರು ತಾಲೂಕಿನಲ್ಲಿರುವಂತಹದ್ದಕ್ಕೆ ಹೋಗಿ ಭೇಟಿ ಮಾಡಿ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.